ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ವೆಂಕಟೇಶ್ ಪಾಟೀಲ್ ಅಂತ. ನನ್ನೂರು ಸುರಪುರ. ನಾನೀಗ ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಗರ್ನಲ್ಲಿ ಕನ್ನಡ ಭಾಷಾ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇದಕ್ಕಿಂತ ಪೂರ್ವದಲ್ಲಿ ಒಂದು 8 ವರ್ಷಗಳ ಕಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣಸಗಿ ಮತ್ತು ಸುರಪುರದಲ್ಲಿ ಅತಿಥಿ ಕನ್ನಡ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ನಿಮ್ಮ ಜೊತೆ ಮಾತಾಡುವಂತಹ ಮುಖ್ಯ ಉದ್ದೇಶ ಏನೆಂದರೆ, ನನ್ನ ಶ್ರೀ ಪ್ರಭು ಮಹಾವಿದ್ಯಾಲಯದ ಕಾಲೇಜಿನ ಬಗ್ಗೆ, ನನ್ನ ನೆನಪುಗಳ ಬಗ್ಗೆ, ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಸಾಧ್ಯವಾದಷ್ಟು ಮಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ನಾನು ಈ SP ಕಾಲೇಜ್ಗೆ ಯಾಕೆ ನಾನು ನೋಂದಣಿಯನ್ನು ತೆಗೆದುಕೊಂಡೆ ಎನ್ನುವಂತಹ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಗರ್ನಾಡಿನ ಹೈದರಾಬಾದ್ ಕರ್ನಾಟಕದ ಅತ್ಯಂತ ಮುಂಚೂಣಿಯ ಶ್ರೇಷ್ಠ ಶೈಕ್ಷಣಿಕ ಸಾಧನೆಗೆ ಒಳಪಟ್ಟಂತಹ ಅತ್ಯಂತ ಹೆಮ್ಮೆಯ ಕಾಲೇಜೇನಾದರೂ ಇದ್ದರೆ ಅದು ನನ್ನ ಶ್ರೀ ಪ್ರಭು ಮಹಾವಿದ್ಯಾಲಯ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ, ನಾನು PUCಯನ್ನು ಅರುಂಧತಿ ಪದವಿ ಮಹಾವಿದ್ಯಾಲಯದಲ್ಲಿ ಓದುವ ಸನ್ನಿವೇಶದಲ್ಲಿ ನಾನೇನಾದರೂ BA ಮಾಡಿದರೆ ಅದು SP ಕಾಲೇಜಿನಲ್ಲಿ ಮಾಡಬೇಕು, ಯಾಕಂದರೆ ಅಲ್ಲಿ NCC ಇದೆ ಎನ್ನುವಂತಹ ಕಾರಣಕ್ಕಾಗಿ ನಾನು ನನ್ನ ಗೆಳೆಯ ಪರಶುರಾಮ್ ಶಾಮ್ನಾಳ್ ಎಂಬಂತಹ ಗೆಳೆಯರ ವರ್ಗದಿಂದ ನಾನು ಅಲ್ಲಿಗೆ ನೋಂದಣಿಯನ್ನು 2006ರಲ್ಲಿ ಪದವಿಗೆ ನೋಂದಣಿಯನ್ನು ತೆಗೆದುಕೊಂಡೆ. ಮತ್ತು 2 ವಿಶೇಷತೆಗಳಿವೆ. ಒಂದು, NCCಯನ್ನು ಮಾಡಬೇಕೆನ್ನುವಂತಹ ಕುತೂಹಲ, ಪ್ರೀತಿ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ನನಗೆ ಅಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನು ತೆಗೆದುಕೊಳ್ಬೇಕು ಎನ್ನುವಂತಹ ವಿಚಾರವಿತ್ತು. ಹೀಗಾಗಿ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕ ಗೆಳೆಯರೆಲ್ಲ ಹೇಳುವಂಥ ಮಾತಿನಂತೆ ಈ ಕಾಲೇಜಿನಲ್ಲಿ ಭಾಳ ಶ್ರೇಷ್ಠ ಉಪನ್ಯಾಸಕರೊಂದಿದೆ, ಒಳ್ಳೆಯ ವಾಗ್ಮಿಗಳಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ನಾನು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಅದು ನಿಜವಾಗಲೂ ನನಗೆ ನನ್ನ ಕನಸುಗಳನ್ನು ಅರಳಿಸಲಿಕ್ಕೆ, ನನ್ನ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ಮೂಡಿಸಲಿಕ್ಕೆ ನನ್ನ SP ಕಾಲೇಜು ಕಾರಣೀಭೂತ ಆಯಿತು ಅನ್ನೋದನ್ನು ನನ್ನ ಮುಂದಿನ ದಿನಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. ವಿಶೇಷವಾಗಿ SP ಕಾಲೇಜಿನ ನೆನಪುಗಳಂತ ಬಂದರೆ, ನನಗೆ NCC ಅಂದರೆ ನೆನಪಾಗುವಂಥದ್ದು ನನ್ನ ಅತ್ಯಂತ ಪ್ರೀತಿಯ, ನನ್ನ ಕಾಳಜಿಯನ್ನು ತೆಗೆದುಕೊಳ್ಳುತ್ತಿದ್ದಂತಹ ನನ್ನ ಪ್ರೀತಿಯ ಗುರುಗಳಾದಂತಹ KP ಕಾಂತ್ರೇಶ್ ಸರ್ ಅವರು, ಅದೇ ರೀತಿಯಾಗಿ ಇತಿಹಾಸ ಉಪನ್ಯಾಸಕರಾದಂತಹ ಹಿರಿಯರಾದ ನನ್ನ ಮಾರ್ಗದರ್ಶಕರಲ್ಲಿ ಅವರು ಕೂಡ ಒಬ್ಬರು ಸುರೇಶ್ ಮಾಂಬ್ಡೆ ಸರ್ ಅವರು. ಅದೇ ರೀತಿಯಾಗಿ ಕಾಲೇಜಿನಲ್ಲಿ ಭಾಳಷ್ಟು ಹಿರಿಯ ಉಪನ್ಯಾಸಕರೊಂದೇ ಇತ್ತು. ಕನ್ನಡ ವಿಷಯದಲ್ಲಿ ಬಿರದಾರ್ ಸರ್ ಅಂತನವರಿದ್ದರು. ಅದೇ ರೀತಿಯಾಗಿ NS ಪಾಟೀಲ್ ಸರ್ ಅವರಿದ್ದರು. ಆ ಕಾಲೇಜಿನಲ್ಲಿ 2006ರಲ್ಲಿ ನಾವು ನೋಂದಣಿ ತೆಗೆದುಕೊಂಡಾಗ ಲಸ್ಕರಿ ಸರ್ ಅನ್ನುವಂಥವರು ಪ್ರಾಂಶುಪಾಲರಿದ್ದರು. ಅವರೆಷ್ಟು ಕಠಿಣ ವ್ಯಕ್ತಿಗಳಾಗಿದ್ದರೂ ಕೂಡ, ಎಂತಹ ಅವರಲ್ಲಿ ನೇರ ಮಾತು ನುಡಿ ಇದ್ದರೂ ಕೂಡ ಅವರು ಭಾಳ ಮೃದು ಸ್ವಭಾವಕ್ಕೆ ಒಳಪಟ್ಟಂಥ ವ್ಯಕ್ತಿಗಳಾಗಿದ್ದರು. ಯಾವ ವಿದ್ಯಾರ್ಥಿಗಳು ಕೂಡ ಕ್ಲಾಸ್ಗಳನ್ನು ಹೊರತುಪಡಿಸಿ ಹೊರಗಡೆ ಕುಳಿತುಕೊಳ್ಳಬಾರ್ದು ಎನ್ನುವಂತಹ ಶಿಸ್ತು ಪಾಲನೆಯ ವ್ಯಕ್ತಿಗಳವರಾಗಿದ್ದರು. ಅದೇ ರೀತಿ ನಾನು ಆ ಕಾಲೇಜಿಗೆ ಹೋದಾಗ ಮೊಟ್ಟ ಮೊದಲು ಕುಂತಂಥ ಕ್ಲಾಸು ವೇಣುಗೋಪಾಲ್ ಜೇವರ್ಗಿ ಸರ್ ಅವರ ಸಂವಿಧಾನದ ಕ್ಲಾಸಿಗೆ ನಾವು ಕುಂತಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ಅವರು ಹೇಳುವಂತಹ ವಿಚಾರಗಳನ್ನು ಕೇಳಿದಾಗ, ಅವರು ಯಾವುದೇ ಒಂದು ಸಣ್ಣ ನೋಟ್ ಬುಕ್ಗಳಿಲ್ಲದೆ, ಯಾವುದೂ ರೀತಿಯ ಏನೂ ಪುಸ್ತಕಗಳಿಲ್ಲದೆ ಅವರು ತಾಸುಗಟ್ಟಲೆ ಹೇಳುವಂತಹ ಸಂವಿಧಾನದ ಪಾಠಗಳನ್ನು ಕೇಳಿದಾಗ ನಮಗೆ ಒಮ್ಮೆದೊಮ್ಮೆಲೆ ದಿಗ್ಭ್ರಮೆ ಆದಂತಹ, ಒಮ್ಮೆಲೆ ಮೈಮರೆತಂತಹ ಎಷ್ಟೋ ವಿಚಾರಗಳನ್ನು ನಾವು ಕಂಡುಕೊಂಡಿದ್ದೇವೆ. ಹೀಗಾಗಿ ವೇಣುಗೋಪಾಲ್ ಸರ್ ಅವರ ಮಾತಿನ ಶೈಲಿ, ಅವರ ಕಡಾಕಡಿಯಾಗಿರುವಂತಹ ವ್ಯಕ್ತಿತ್ವ, ಅವರನ್ನು ನಾವು ದೂರದಿಂದಲೇ ನೋಡಿ ದೂರ ಓಡಿ ಹೋಗುವಂತಹ ಒಂದು ಸನ್ನಿವೇಶವು ಕೂಡ ನಾವು ಆಗಿನ ದಿನ ಇತ್ತು. ಯಾಕಂದರೆ ಭಾಳ ವಿದ್ಯಾರ್ಥಿಗಳಿಗೆ ಅವರು ಸಿಂಹ ಸ್ವಪ್ನರಾದಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಹೀಗಾಗಿ ಇವತ್ತಿಗೂ ಕೂಡ ವೇಣುಗೋಪಾಲ್ ಜೇವರ್ಗಿ ಸರ್ ಅವ್ರನ್ನ ಕಂಡ್ರೆ ನಾವು ಸ್ವಲ್ಪ ದೂರ ನಿಲ್ಲಕ್ಕೆ ಕಾರಣ ಅದನ್ನು ಕೂಡ ಇದೆ. ಹೀಗಾಗಿ ವೇಣುಗೋಪಾಲ್ ಜೇವರ್ಗಿ ಸರ್ ಅವರಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಕಂಡಿದ್ದೇವೆ. ಅವರಲ್ಲಿ ಜ್ಞಾನದ ಅತ್ಯಂತ ಉನ್ನತ ಶಿಖರವರಾಗಿದ್ದರು. ಹೀಗಾಗಿ ಅವರಂತೆ ನಮಗೆ KP ಕಾಂತ್ರೇಶ್ ಸರ್ ಅವರು ಕೂಡ ಇಂಗ್ಲೀಷ್ ಪಾಠ ಮಾಡಲಿಕ್ಕೆ ನಿಂತರೆ ಅಲ್ಲಿ ಇಡೀ ಕ್ಲಾಸ್ ರೂಮೆಲ್ಲ ಸ್ತಬ್ಧ ಆಗ್ತಿತ್ತು. ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುವಂತಹ ಪಾಠಗಳನ್ನು ಮಾಡುತ್ತಿದ್ದಂಥವರಲ್ಲಿ KP ಕಾಂತ್ರೇಶ್ ಸರ್ ಅವರು ಒಬ್ಬರಾಗಿದ್ದರು. ಅದೇ ರೀತಿಯಾಗಿ ಸುರೇಶ್ ಮಾಂಬ್ಡೆ ಸರ್ ಅವರು ಇತಿಹಾಸವನ್ನು ಎಷ್ಟು ಅದ್ಭುತವಾಗಿ ಬೋಧನೆಯನ್ನು ಮಾಡ್ತಾ ಇದ್ರಂದರೆ, ಅವರ ಪಾಠಗಳನ್ನು ಕೇಳುವ ಸಂದರ್ಭದಲ್ಲಿ ನಾವು ಕದಂಬರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಕದಂಬರ ಕಾಲಘಟ್ಟದಲ್ಲಿ ಹೋಗಿ ನಿಂತು ಅವರು ಮಾತಾಡ್ತಿದ್ರು. ಹೊಯ್ಸಳರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಹೊಯ್ಸಳರ ಕಾಲಕ್ಕೆ ಹೋಗಿ ಅವರು ಮಾತಾಡ್ತಿದ್ರು. ಹೀಗಾಗಿ ಅವರು ಯಾವುದೋ ಒಂದು ಸಿನಿಮಾವನ್ನು ನಮಗೆ
ತೋರಿಸ್ತಾ ಇದ್ದಾರೋ ಅನ್ನೋಷ್ಟರ ಮಟ್ಟಿಗೆ ನಮಗೆ ಫೀಲ್ ಆಗುವಂಥ ಮಟ್ಟಿಗೆ ಅವರು ನಮಗೆ ಅತ್ಯಂತ ಮನಮುಟ್ಟುವಂತಹ ಪಾಠ ಪ್ರವಚನವನ್ನು ಮಾಡ್ತಾಯಿದ್ರು. ಅಲ್ಲಿರುವಂಥ ಎಲ್ಲ ಹಿರಿಯ ಉಪನ್ಯಾಸಕರು ವೃಂದವೂ ಕೂಡ ಅಷ್ಟು ಅದ್ಭುತವಾದಂಥ ಪಾಠ ಪ್ರವಚನವನ್ನು ಮಾಡ್ತಾಯಿದ್ರು. ಅಲ್ಲಿ ಬಿರಾದರ್ ಸರ್ ಎನ್ನುವಂಥವರು ಒಂದು ಕವನವನ್ನು 2 ದಿನಗಳ ಕಾಲ ಬೋಧನೆಯನ್ನು ಮಾಡ್ತಾಯಿದ್ರು. ಅವರೆಷ್ಟು ಅದ್ಭುತವಾದಂತಹ ರಸ ನಿಷ್ಪತ್ತಿಯ ಸೌಂದರ್ಯ ಪ್ರಜ್ಞೆಯನ್ನು ಒಳಪಟ್ಟವರು ಆ ಕಾವ್ಯವನ್ನು ರಸ ಆಸ್ವಾದನೆಗೆ ಒಳಪಡಿಸ್ತಾ ಇದ್ರೆ ಅಂದರೆ ಅವರ ಮಾತುಗಳನ್ನು ಕೇಳುವುದೇ ಭಾಳ ಚೆಂದ ಇತ್ತು. ಹಾಗಾಗಿ NS ಪಾಟೀಲ್ ಸರ್ ಅನ್ನುವಂಥವರು ಹಿರಿಯ ಉಪನ್ಯಾಸಕರು ಕೂಡ ಇದ್ದರು. ಅವರು ಭಾಳ ಒಳ್ಳೆಯ ಉಪನ್ಯಾಸವನ್ನು ಮಾಡ್ತಾಯಿದ್ರು. ಈಗೆಲ್ಲ ಇಂತಹ ಒಂದು ಹಿರಿಯ ಉಪನ್ಯಾಸಕರ ಮಧ್ಯದಲ್ಲಿ ನಾವು ಕಲಿತು ಬಂದಿರುವಂಥದ್ದೇ ನಾವೆಲ್ಲ ಇವತ್ತು ಆಲೋಚನೆ ಮಾಡಿ ನೋಡಿದಾಗ ನಾವು ಧನ್ಯತೆಯನ್ನು ನಾವು ಪಡೆದಿದ್ದೇವೆ ಅನ್ನುವಂತಹ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ಯಾವಾಗವಾಗ ಸ್ಮರಿಸ್ತಾ ಇರ್ತೀವಿ ನಾವು. ಹೀಗಾಗಿ SP ಕಾಲೇಜಿನಲ್ಲಿ ನಾನು ಕಲಿತಂತಹ ವಿಚಾರಗಳು, NCCಯ ಬಗ್ಗೆ NCCಯನ್ನು ನಾನು NCCಯಲ್ಲಿ ನಾನು ಕಲಿಯುವಂಥ ಸಂದರ್ಭದಲ್ಲಿ ರಾಯಚೂರಿಗೆ ನಾನು ಕ್ಯಾಂಪ್ಗೆ ಹೋಗಿದ್ದೇನೆ. ನಂತರದಲ್ಲಿ ಬಳ್ಳಾರಿ ಮತ್ತು ಬೆಂಗಳೂರು ಎಲ್ಲ RD ಪರೇಡ್ ಅನ್ನುವಂತಹ ಒಂದು ರಿಪಬ್ಲಿಕ್ ಡೇ ಕ್ಯಾಂಪ್ ಸಂಬಂಧಪಟ್ಟಂತಹ ಪರೇಡ್ಗಳಿಗೆ, ಅದೇ ರೀತಿಯಾಗಿ ಸಮ್ಮರ್ ಕ್ಯಾಂಪ್ಗಳಿಗೆ ಮತ್ತು ಬೇರೆ ಬೇರೆ ಕ್ಯಾಂಪ್ಗಳಿಗೆ ನಾವು NCCಯಲ್ಲಿ ನಾವು ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನನ್ನ ಗುರುಗಳಾಗಿರುವಂತಹ ಕಾಂತರಾಜ್ KP ಸರ್ ಅವರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾಯಿದ್ರು. ಅವರು ಮಾರ್ಗದರ್ಶನದಲ್ಲಿ ನಾವು NCCಯನ್ನು C ಸರ್ಟಿಫಿಕೇಟ್ನಲ್ಲಿ A ಗ್ರೇಡನ್ನು ನಾನು ಮುಗಿಸಿದ್ದೇನೆ. ಹೀಗಾಗಿ ನನಗೆ NCC ಮತ್ತು ಅಲ್ಲಿರುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಅಲ್ಲಿರುವಂತಹ ನನ್ನ ಮಾತುಗಾರಿಕೆ ಏನಾದರೂ ಇದು ಸಾಧ್ಯ ಆಗಿದ್ದು ಅದು ಮುಖ್ಯವಾಗಿ ನನಗೆ ಆ NCCಯಲ್ಲಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿರುವಂತಹ ಸನ್ನಿವೇಶಗಳು ನನಗೆ ಮುಖ್ಯ ಭೂಮಿಕೆಯಾಗಿವೆ. ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಭಾಳಷ್ಟು ನೆನಪುಗಳು ನನ್ನ ಜೊತೆಗಿವೆ. ಆ ಸಂದರ್ಭದಲ್ಲಿ ಇವತ್ತು ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಕೆಂಬಾವಿಯ ಪ್ರಾಂಶುಪಾಲರಾಗಿರುವಂಥ ನಾಗಪ್ಪ ಚವಲ್ಕರ್ ಸರ್ ಅವರು ಕೂಡ ಅರುಂಧತಿ ಕಾಲೇಜು ಮತ್ತು ಅವರು ಈ SP ಕಾಲೇಜಿನಲ್ಲಿ ಕೂಡ ಪಾಠ ಪ್ರವಚನವನ್ನು ಮಾಡುವಂಥ ಸನ್ನಿವೇಶದಲ್ಲಿ ಅವರ ಅದ್ಭುತವಾದಂತಹ ಪಾಠವನ್ನು ನಾವು ಕೇಳಿದ್ದೇವೆ. ಅವರ ಮಾತುಗಳ ಮೂಲಕ ಅವರು ಹೇಳುವಂತಹ ಸಂವಿಧಾನವನ್ನು ಕೂಡ ನಾವು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇವೆ. ಅವರಿಗೆ ನಾವು ಎಷ್ಟೋ ಪ್ರಶ್ನೆಗಳನ್ನು ಕೇಳಿದಾಗ ಕೂಡ ಅವರು ಅತ್ಯಂತ ಅಥೆಂಟಿಕ್ ಆಗಿ ವಸ್ತುನಿಷ್ಠವಾಗಿ ನಮಗೆ ಉದಾಹರಿಸುವಂತಹ ಅತ್ಯಂತ ಪ್ರೀತಿ ಕಾಳಜಿ ಉಳ್ಳಂತಹ ಗುರುಗಳು ನಮಗೆ ನಾಗಪ್ಪ ಚವಲ್ಕರ್ ಸರ್ ಅವರು ಆಗಿದ್ದರು. ಇಷ್ಟೆಲ್ಲ ಹಿರಿಯ ಉಪನ್ಯಾಸಕ ವೃಂದವನ್ನು ಪಡೆದಂತಹ ನಾನೇ ಧನ್ಯ ಎನ್ನುವಂತಹ ಮಾತುಗಳನ್ನಾಡುತ್ತಾ ಭಾಳ ವಿಶೇಷವಾಗಿ ಅಲ್ಲಿ ಧರ್ಮಣ್ಣ ಸರ್ ಅನ್ನೋರು ಇದ್ದರು. ಸ್ವಲ್ಪ ದಿನಗಳ ಹಿಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ರಾಜ್ಯಶಾಸ್ತ್ರವನ್ನು INR ವಿಷಯವನ್ನು ಅವರು ಬೋಧನೆಯನ್ನು ಮಾಡ್ತಾಯಿದ್ರು. ಅವರು ಕೂಡ ನಮಗೆ ಭಾಳ ಪ್ರೀತಿಯನ್ನು, ಕಾಳಜಿಯನ್ನು, ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಅವರು ಏನಾಗಬೇಕು ಎನ್ನುವಂತಹ ಕನಸುಗಳನ್ನು ಬಿತ್ತಿದಂಥವರಲ್ಲಿ ಅವರು ಕೂಡ ಒಬ್ಬರು. ಅವರನ್ನು ನಾನು ಯಾವತ್ತೂ ನನ್ನ ಎದೆಯಾಳದಲ್ಲಿ ನಾನು ಸ್ಮರಿಸ್ತಾ ಇರ್ತೇನೆ. ಹೀಗಾಗಿ ಭಾಳ ನೆನೆಸಿಕೊಳ್ಳಲಿಕ್ಕೆ ಭಾಳ ನೆನಪುಗಳಿವೆ. SP ಕಾಲೇಜಿನಲ್ಲಿ ಭಾಳ ವಿಶೇಷವಾಗಿರುವಂತಹ ಅಲ್ಲಿನ ಗ್ರೌಂಡ್ ಆಗಿರ್ಬೋದು ರೀ, ಅಲ್ಲಿರುವಂತಹ ಆಟದ ಮೈದಾನ, ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳು, NCCಯ ನೆನಪುಗಳು, NSSನ ನೆನಪುಗಳು. ಹೀಗಾಗಿ ನಾನು ಬೇರೆ ಬೇರೆ ಕಡೆ ಅಲ್ಲಿ NCCಯನ್ನು ಮಾಡುವ ಸಂದರ್ಭದಲ್ಲಿ ನಾನು 1-2 ವರ್ಷಗಳ ಕಾಲ ಸೀನಿಯರ್ ಅಂಡರ್ ಆಫೀಸರ್ ಆದಂಥ ಸನ್ನಿವೇಶದಲ್ಲಿ ಕಾಂತರಾಜ್ ಸರ್ ಅವರು ಎಲ್ಲ ಇಡೀ NCCಯ ಜವಾಬ್ದಾರಿಗಳನ್ನು ನನಗೆ ವಹಿಸಿಕೊಟ್ಟಂಥ ಸನ್ನಿವೇಶದಲ್ಲಿ ಆದಷ್ಟು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ. ನಾನು ಒಂದು 50-60 ಜನ ವಿದ್ಯಾರ್ಥಿಗಳನ್ನು, ನನ್ನ ಗೆಳೆಯರನ್ನು ನಾನು ರಾಯಚೂರಿಗೆ ಮತ್ತು ಬೇರೆ ಬೇರೆ ಕ್ಯಾಂಪ್ಗಳಿಗೆ ನಾನು ಕರೆದುಕೊಂಡು ಹೋದಂತಹ ಒಂದು ಸನ್ನಿವೇಶವೂ ಕೂಡ ಇತ್ತು. ಅದಕ್ಕೆ ಕಾಂತರಾಜ್ ಸರ್ ಅವರ ಪ್ರೇರಣೆ ಕೂಡ ಇದೆ. ಹೀಗಾಗಿ ನನಗೆ ಒಂದು ಶಿಸ್ತನ್ನು, ಒಂದು ಸಂಯಮವನ್ನು, ನನ್ನಲ್ಲಿ ಅಗಾಧವಾದಂಥ ಒಂದು ಜ್ಞಾನವನ್ನು ಬಿತ್ತಿರುವಂತಹ ದೇಗುಲ ಅದು ನನ್ನ ಶ್ರೀ ಪ್ರಭು ಮಹಾವಿದ್ಯಾಲಯವಾಗಿದೆ. ಇವತ್ತು ಕೂಡ ನಾವೇನಾದರೂ ನಿಸ್ವಾರ್ಥವಾಗಿ ಏನಾದರೂ ಸೇವೆಯನ್ನು ಒಂದು ಕಡೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಭೂತರು ಅದು SP ಕಾಲೇಜಿನಲ್ಲಿರುವಂತಹ ಗುರುಗಳ ನಿಸ್ವಾರ್ಥ ಸೇವೆಯೇ ಒಂದು ಕಾರಣವಾಗಿದೆ. ಅಲ್ಲಿರುವಂತಹ ನನ್ನ ಇವತ್ತಿಗೂ ಕೂಡ ಅಲ್ಲಿ ಭಾಳಷ್ಟು ಜನರನ್ನು ಅಲ್ಲೇ ಓದಿದಿರುವಂಥ ವಿದ್ಯಾರ್ಥಿಗಳು ಅಲ್ಲೇ ಪಾಠವನ್ನು ಮಾಡುವಂಥ ಎಷ್ಟೋ ವಿಷಯಗಳು ನಮಗೆ ಕಂಡು ಬರುತ್ತವೆ. ಅದರಲ್ಲಿ
ವೆಂಕಟೇಶ್ ಆಲ್ದರ್ತಿ ಅಂತಹ ನನ್ನ ಗೆಳೆಯನಿದ್ದಾನೆ, ನನ್ನ ಶಶಿಕುಮಾರ್ ಅನ್ನುವಂಥ ನನ್ನ ಗೆಳೆಯನಿದ್ದಾನೆ, ಮತ್ತು ನಮ್ರತ ಎನ್ನುವಂಥ ನನ್ನ ಸಹೋದರಿ ಇದ್ದಾಳೆ. ಅದೇ ರೀತಿಯಾಗಿ ವಿಜಯಕುಮಾರ್ ಬಣಗಾರ್ ಅನ್ನುವಂತಹ ನನ್ನ ಸ್ನೇಹಿತರಿದ್ದಾರೆ. ಹೀಗೆ ಭಾಳಷ್ಟು ಜನರು ನನ್ನ ಆಪ್ತರು, ನನ್ನ ಸ್ನೇಹಿತರ ವರ್ಗ ಎಸ್ ಪಿ ಕಾಲೇಜಿನಲ್ಲಿ ಇವತ್ತು ಕೂಡ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಸ್ ಪಿ ಕಾಲೇಜ್ ಅಂದರೆ ಅದು ಶೈಕ್ಷಣಿಕವಾಗಿ ಒಂದು ನಮ್ಮನ್ನು ಮೌಲ್ಯಯುತವಾದಂಥ ಒಂದು ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿರುವಂತಹ ಒಂದು ದೊಡ್ಡ ಸಂಸ್ಥೆ ಅಂದರೆ ತಪ್ಪಾಗಲಾರದು. ಹೀಗಾಗಿ ಮುಂದಿನ ಪೀಳಿಗೆ ಏನಾದರೂ ಒಂದು ಶ್ರೇಷ್ಠ ಚಿಂತನೆಯನ್ನು, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು, ಏನಾದರೂ ಮೌಲ್ಯಯುತ ಬದುಕನ್ನು ನೀವೇನಾದರೂ ಪಡಿಬೇಕಾಗಿತ್ತು ಅಂದರೆ ನೀವು ನಿಜವಾಗ್ಲೂ ಎಸ್ ಪಿ ಕಾಲೇಜಿನ BA ಆಗಿರ್ಬೋದು ರೀ, PUCಯಲ್ಲಿ ನೀವು ನೋಂದಣಿಯನ್ನು ತೆಗೆದುಕೊಳ್ಳ್ರಿ. ಅಲ್ಲಿ ತೆಗೆದುಕೊಂಡು ನೀವು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜ್ಞಾನವನ್ನು ಪಡಲಿಕ್ಕೆ ಸಾಧ್ಯವಿದೆ. ವಿಶೇಷವಾದ ಒಂದು ವಿಚಾರವನ್ನು ಮುಂದೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು NCCಯನ್ನು ಮಾಡುವಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ C ಸರ್ಟಿಫಿಕೇಟ್ನಿಂದ ನಾನು MA ಪದವಿಯನ್ನು ಪಡಲಿಕ್ಕೆ ಸಾಧ್ಯವಾಗಿದೆ. ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಬಂದಾಗ ಒಂದು ಸ್ಪೋರ್ಟ್ಸ್ ಕೋಟಾ, NCC ಕೋಟಾ, NSS ಕೋಟಾ ಅಂತ ಇರುತ್ತೆ. ನನಗೆ ಇವೆಲ್ಲ ಕೋಟಗಳು ಮಿಗಿದಾಗ ನನಗೆ NCC ಕೋಟಾದಲ್ಲೇ ನನಗೆ MA ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಹೀಗಾಗಿ ನನಗೆ NCCಯಿಂದ ಏನು ಲಾಭ ಆಗಿದೆ ಅನ್ನೋದಕ್ಕಿಂತ ಭಾಳಷ್ಟು ಚಿಂತನೆಗಳನ್ನು ನಾನು ಮೈಗೂಡಿಸಿಕೊಳ್ಳಲಿಕ್ಕೆ ಕಾರಣ ಆಗಿದೆ. ವಿದ್ಯಾರ್ಥಿಗಳೇ, ಅದೇ ರೀತಿ ಬೇರೆ ರೀತಿಯ ಬೇರೆ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಮತ್ತು ಎಸ್ ಪಿ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳ ಮಧ್ಯೆ ಭಾಳಷ್ಟು ವ್ಯತ್ಯಾಸಗಳನ್ನು ನಾನು ಕಾಣ್ತಾ ಇರ್ತೇನೆ. ಹೀಗಾಗಿ ಮುಂದೊಂದು ದಿನ ಇಡೀ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಚಿಂತನೆಯ, ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರ ಬಿಂದು ನನ್ನ ನೆಚ್ಚಿನ ಶ್ರೀ ಪ್ರಭು ಮಹಾವಿದ್ಯಾಲಯ ಆಗಲಿ. ನಾವೆಲ್ಲರೂ ಕೂಡ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನನ್ನ ಪ್ರಭು ಮಹಾವಿದ್ಯಾಲಯಕ್ಕೆ ನಾವೆಲ್ಲರೂ ಸಾಥ್ ಕೊಡುತ್ತಾ ಇರೋಣ. ನನ್ನ ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀ ಪ್ರಭು ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ MD ವಾರಿಸ್ ಸರ್ ಅವರೇ, ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ವಿರೂಪಾಕ್ಷ ಸರ್ ಅವರೇ, ನನ್ನೆಲ್ಲ ಪ್ರೀತಿಯ ಹಿರಿಯ ವರ್ಗವೇ ಹಾಗೂ ನನ್ನ ವಿದ್ಯಾರ್ಥಿ ಅಲ್ಲಿರುವಂತಹ ನನ್ನ ಪ್ರೀತಿಯ ನನ್ನ ಬೇರೆ ಬೇರೆ ಕಡೆ ನನ್ನ ಕಲ್ತಿರುವಂತಹ ನನ್ನ ವಿದ್ಯಾರ್ಥಿಗಳೇ, ನನ್ನೆಲ್ಲ ಸ್ನೇಹಿತ ವರ್ಗವೇ, ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.